ಕಾಂಗ್ರೆಸ್ನ ಕುರ್ಚಿ ಸಂಘರ್ಷದ ಮಧ್ಯೆ ಒಂದು ಮಹತ್ವದ ಬೆಳವಣಿಗೆ ನಡೀತಾ ಇದೆ. ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ತಲುಪಿದ್ದಾರೆ. ಅವರ ದೆಹಲಿ ಭೇಟಿ ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅವರು ಒಬ್ಬರೇ ಹೋಗಿಲ್ಲ, ಜೊತೆಗೆ ಒಂದಿಷ್ಟು ಜನ ಶಾಸಕರು, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಅವರ ಜೊತೆಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರ ಸತೀಶ್ ಜಾರಕಿಹೊಳಿ ಅನ್ನೋ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ ಅವರ ಈ ಭೇಟಿ. ದೆಹಲಿಯಲ್ಲಿ ಬಲ ಪ್ರದರ್ಶನಕ್ಕೆ ಮುಂದಾದ್ರ ಸತೀಶ್ ಜಾರಕಿಹೊಳಿ. ಶಾಸಕರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ. 5 ಮಂದಿ ಎಂಎಲ್ಎಗಳು, 12 ಮಂದಿ ಜಿಲ್ಲಾಧ್ಯಕ್ಷರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅಂತ ಈ ಹಿಂದಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಹೇಳ್ತಾ ಬಂದಿದ್ದಾರೆ. ಅದೇ ಸ್ಥಾನದ ಮೇಲೆ ಅವರು ಕಣ್ಣಿಟ್ಟು ದೆಹಲಿಗೆ ಹೋಗಿರೋದಾ ಅನ್ನುವಂಥ ಪ್ರಶ್ನೆ. ಇವತ್ತು ಅವರು ಕೆ.ಸಿ. ವೇಣುಗೋಪಾಲ್ ಅವರನ್ನ, ಎಐಸಿಸಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದ್ದಾವೆ. ಭೇಟಿಗೆ ಸಮಯ ಕೇಳಿದ್ದಾರೆ. ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಹೈಕಮಾಂಡ್ನಲ್ಲಿ ತುಂಬಾ ಪ್ರಭಾವಿ. ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನು ಕೇಳಿದ್ದಾರೆ. ಈವರೆಗಿನ ಮಾಹಿತಿ ಪ್ರಕಾರ 5 ಮಂದಿ ಎಂಎಲ್ಎಗಳಿದ್ದಾರೆ, 5 ರಿಂದ 6 ಮಂದಿ ಎಂಎಲ್ಎಗಳು, ಜೊತೆಗೆ ಜಿಲ್ಲಾಧ್ಯಕ್ಷರು, 12 ಜಿಲ್ಲೆಯ ಕಾಂಗ್ರೆಸ್ನ ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ ಜೊತೆಗಿದ್ದಾರೆ. ಮೇಲ್ನೋಟಕ್ಕೆ ಈ ಭೇಟಿ ರಾಜಕೀಯ ಕಾರಣಕ್ಕಾಗಿರುವಂತ ಭೇಟಿ ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ, ಇವರು ಕೊಡ್ತಾ ಇರುವಂತ ಕಾರಣ, ಯಾಕೆ ದೆಹಲಿಗೆ ಹೋಗಿದ್ದಾರೆ ಅನ್ನೋದಕ್ಕೆ ಕಾರಣ ಲೀಗಲ್ ಇಶ್ಯೂ ಕಾರಣಕ್ಕಾಗಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕೋರ್ಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಹೋಗಿದ್ದಾರೆ. ಆದರೆ ಈ ಭೇಟಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಜೊತೆಗಿರುವಂತ ನಾಯಕರನ್ನ ನಾವು ಗಮನಿಸಿದ್ರೆ ಕೇವಲ ಅಷ್ಟಕ್ಕೆ ಸೀಮಿತವಾಗಿ ಉಳಿದಿಲ್ಲ. ರಾಜಕೀಯವೂ ಕೂಡ ಇದರ ಹಿಂದಿದೆ ಅನ್ನೋ ಅನುಮಾನ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆಯೇ ಸ್ಪಷ್ಟಪಡಿಸಿದರು, ಈ ಬಾರಿ ಮುಖ್ಯಮಂತ್ರಿ ರೇಸ್ನಲ್ಲಿ ನಾನಿಲ್ಲ, ಮುಂದಿನ ಅವಧಿಯ ಮುಖ್ಯಮಂತ್ರಿ ರೇಸ್ನಲ್ಲಿ ನಾನಿದ್ದೀನಿ, 2028ರ ರೇಸಲ್ಲಿ ನಾನಿದ್ದೀನಿ. ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರ ಕಣ್ಣಿದೆ. ಅವಧಿ ಪೂರ್ಣ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರದು ಅಧ್ಯಕ್ಷ ಸ್ಥಾನದ ಅವಧಿ ಪೂರ್ಣಗೊಳಿಸಿದ್ದಾರೆ. ಅವರು ಬದಲಾವಣೆಯ ಯೋಚನೆಯನ್ನ ಹೈಕಮಾಂಡ್ ಏನಾದರೂ ಮಾಡಿದ್ರೆ ನನಗೊಂದು ಅವಕಾಶ ಸಿಗಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆಯೇ ಬಹಿರಂಗವಾಗಿ ಮಾತನಾಡಿದರು. ಈಗ ಅವರ ದೆಹಲಿಯ ಭೇಟಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇದರ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ, ನೋಡೋಣ. ಆಮೇಲೆ ಇದು ಮುಗಿದ್ಮ್ಯಾಗ ಬರ್ತೀವಿ ಮಧ್ಯಾಹ್ನ ವೇಣುಗೋಪಾಲ್ ಬಂದಾಗ ನೋಡೋಣ. ಅದ್ರ ಬಗ್ಗೆ ಇನ್ನೂ ಏನು ಕೇಳಿ, ಇದು ಇವತ್ತು ಪ್ರಿಯಾರಿಟಿ ಅಷ್ಟೇ. ಇದು ಆಮೇಲೆ ಬೇಕಾದ್ರೆ ಸಾಯಂಕಾಲ ಹೇಳ್ತೀವಿ ಅದ್ರ ಬಗ್ಗೆ. ಸರ್, ಈಗ ನಾಯಕತ್ವ ಗೊಂದಲ ಬಗೆಹರಿತಾ ಇಲ್ಲ. ಒಂದು ಕಡೆ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಗೊಂದಲಗಳು ಮುಂದುವರೆದಿದ್ದಾವೆ. ಡಿ.ಕೆ. ಶಿವಕುಮಾರ್ ಅವರು ಬಂದು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಭೇಟಿ ಆಗೋದು ಎಲ್ಲ ಸ್ವಾಭಾವಿಕ. ಒಂದು ಪಕ್ಷ ಅಂದ್ರೆ ಅದು ಹಿರಿಯರು ಭೇಟಿ ಆಗೋದು. ನಾವು ಹೇಳಿದ ರಿಕ್ವೆಸ್ಟ್ ಮಾಡಿದ್ರೆ ಬೇಗ ಆಗ್ಬೇಕಂತ ಇದೆ ಆಸೆ. ನೋಡೋಣ ಅದ್ರ ಬಗ್ಗೆ. ಇಲ್ಲ ಅದನ್ನಿಲ್ಲ, ಇವತ್ತು ಓನ್ಲಿ ಸುಪ್ರೀಂ ಕೋರ್ಟ್ ಅಷ್ಟೇ ಇದೆ. ಆಮೇಲೆ ಇದು ಮುಗಿದ್ಮ್ಯಾಗ ಬರ್ತೀವಿ ಮಧ್ಯಾಹ್ನ ವೇಣುಗೋಪಾಲ್ ಬಂದಾಗ ನೋಡೋಣ. ಅದ್ರ ಬಗ್ಗೆ ಇನ್ನೂ ಏನು ಕೇಳಿ, ಇದು ಇವತ್ತು ಪ್ರಿಯಾರಿಟಿ ಅಷ್ಟೇ. ಇದು ಆಮೇಲೆ ಬೇಕಾದ್ರೆ ಸಾಯಂಕಾಲ ಹೇಳ್ತೀವಿ ಅದ್ರ ಬಗ್ಗೆ. ಸರ್, ಈಗ ನಾಯಕತ್ವ ಗೊಂದಲ ಬಗೆಹರಿತಾ ಇಲ್ಲ. ಒಂದು ಕಡೆ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಗೊಂದಲಗಳು ಮುಂದುವರೆದಿದ್ದಾವೆ. ಡಿ.ಕೆ. ಶಿವಕುಮಾರ್ ಅವರು ಬಂದು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಭೇಟಿ ಆಗೋದು ಎಲ್ಲ ಸ್ವಾಭಾವಿಕ. ಒಂದು ಪಕ್ಷ ಅಂದ್ರೆ ಅದು ಹಿರಿಯರು ಭೇಟಿ ಆಗೋದು. ನಾವು ಹೇಳಿದ ರಿಕ್ವೆಸ್ಟ್ ಮಾಡಿದ್ರೆ ಬೇಗ ಆಗ್ಬೇಕಂತ ಇದೆ ಆಸೆ. ನೋಡೋಣ ಅದ್ರ ಬಗ್ಗೆ. ಇಲ್ಲ ಅದನ್ನಿಲ್ಲ, ಇವತ್ತು ಓನ್ಲಿ ಸುಪ್ರೀಂ ಕೋರ್ಟ್ ಅಷ್ಟೇ ಇದೆ. ಆಮೇಲೆ ಇದು ಮುಗಿಲಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಸತೀಶ್ ಜಾರಕಿಹೊಳಿ ಮಾತನಾಡಿದ್ದನ್ನು ಗಮನಿಸಿದ್ವಿ. ಸುಪ್ರೀಂ ಕೋರ್ಟ್ನ ವಿಚಾರ ಆದ್ಯತೆ ಮತ್ತು ಅದಕ್ಕಷ್ಟೇ ಸೀಮಿತ ಅಂತ ಹೇಳ್ತಿದ್ದಾರೆ. ಬಟ್ ಅಷ್ಟಕ್ಕೆ ಸೀಮಿತ ಅನ್ನೋ ರೀತಿಯಲ್ಲಿ ಕಾಣ್ತಿಲ್ಲ. ಅವ್ರ ಜೊತೆಗೆ ಬಂದಿರುವಂತ ಅಧ್ಯಕ್ಷರು, ಶಾಸಕರ ಸಂಖ್ಯೆಯನ್ನು ಗಮನಿಸಿದ್ರೆ ಹೌದು ರಕ್ಷಿತ್, ಆ ಶಾಸಕರಿರ್ಬೋದು ಅಥವಾ ಜಿಲ್ಲಾಧ್ಯಕ್ಷರು ಇರ್ಬೋದು, ಸೊ ಅವರ ಸಂಖ್ಯೆಯನ್ನು ನೋಡಿದಾಗ ಅಥವಾ ಅವರು ಬಂದಿರುವಂಥ
ರೀತಿಯನ್ನು ನಾವು ನೋಡಿದಾಗ ಇದು ರಾಜಕೀಯ ಹೊರತಾಗಿ ಏನೂ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಬರಲಿಕ್ಕೆ ಅದು ಕೂಡ ಕಾರಣ ಇರ್ಬೋದು. ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಏನು ಬೆಂಚ್ ಇದೆ, ಆ ಹೈಕೋರ್ಟ್ ಬೆಂಚು, ಅದಕ್ಕೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಹಾಗಾಗಿ PWD ಸಚಿವರು ಆಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಮ್ಮೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ಮೂಲ ಸೌಕರ್ಯಗಳಿದೆ, ನಮ್ಮ ಅಗತ್ಯಗಳು ಏನು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಅಲ್ಲಿನ ಹಿರಿಯ ವಕೀಲರು ಮತ್ತು ಆ ಬೆಂಚಿನಲ್ಲಿ ಬಾರನ್ ಬೆಂಚಲ್ಲಿ ಕೆಲಸ ಮಾಡುವಂಥವರೆಲ್ಲರೂ ಕೂಡ ಒತ್ತಾಯ ಇತ್ತು. ಸರ್ಕಾರ ಅದನ್ನು ಪರಿಗಣಿಸಿ ಈ ಸಾರಿ ಒಂದು ನಿಯೋಗವೇ ಅಂದರೆ ವಕೀಲರ ನಿಯೋಗವೂ ಕೂಡ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತ ಶಾಸಕರು, ಅಲ್ಲಿನ ಶಾಸಕರುಗಳು ಕೂಡ ಬಂದಿರುವಂಥದ್ದು ಯಾವ ರೀತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇನ್ನು ಉಳಿದಂತೆ ಬಂದವರು ಏನು ಅನ್ನುವಂಥ ಪ್ರಶ್ನೆ ಕೂಡ ಕಾಣ್ತಾ ಇರುವಂಥದ್ದು. ಇವರು ಸುಮ್ಮನೆ ಬರ್ತಾರಾ, ಇದಕ್ಕೂ ಮತ್ತೆ ಧಾರವಾಡ ಬೆಂಚ್ಗೂ ಏನು ಸಂಬಂಧ? ಯಾಕಂದ್ರೆ PWD ಸಚಿವರು ಇರ್ತಾರೆ, ಅಲ್ಲಿ ಲೋಕಲ್ ಯಾರು MLA ಇರ್ತಾರೆ ಅವರು ಬಂದರೂ ಕೂಡ ಸಾಕಾಗುತ್ತೆ. ಆದರೆ ಚಳ್ಳಕೆರೆ MLA ಅವರು, ಉಳಿದಂತೆ ಬಂದಿರುವಂಥ MLA ಅವರು ಯಾಕೆ ಬಂದರು ಅನ್ನುವಂಥ ಪ್ರಶ್ನೆ ಇರುತ್ತೆ. ಅದರ ಜೊತೆಗೆ ಜಿಲ್ಲಾಧ್ಯಕ್ಷರುಗಳು ಕೂಡ ಬಂದಿದ್ದಾರೆ. ಇಲ್ಲಿ ರಾಜಕೀಯದ ವಾಸನೆ ಇಲ್ಲದೆ ಅಥವಾ ರಾಜಕಾರಣ ಇಲ್ಲದೆ ಈ ದೆಹಲಿಗೆ ಬರುವಂಥದ್ದು ಸಾಧ್ಯತೆಗಳು ತುಂಬ ಕಡಿಮೆ ಇರ್ತವೆ. ಸೊ ಇವತ್ತು ಮಾಹಿತಿ ಇರುವ ಪ್ರಕಾರ ಇವತ್ತು ಸಂಜೆ ಭೇಟಿಗೆ, ವೇಣುಗೋಪಾಲ್ ಅವರ ಭೇಟಿಗೆ ಅವಕಾಶವನ್ನು ಕೂಡ ಕೇಳಿದ್ದಾರೆ. ಅಲ್ಲಿ ಸಿಗುವ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸ್ವಲ್ಪ ಹುಷಾರಾದ ಕೂಡಲೇ ಒಂದು 5-6 ಗಂಟೆ ಮೇಲೆ ಸಿಗಬಹುದು ಅನ್ನುವಂತಹ ಲಕ್ಷಣಗಳು ಇದ್ದಾವೆ ಅನ್ನುವಂಥದ್ದು ಅವರ ಆಪ್ತರು ಹೇಳ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅನ್ನುವಂಥ ಕೂಡ ಪ್ರಶ್ನೆ ಕೂಡ ಇರುತ್ತೆ. ಸೊ ಆಗ ವೇಣುಗೋಪಾಲ್ ಅವರ ಮುಂದೆ ಈ ಗೊಂದಲಕ್ಕೆ ಒಂದು ಪರಿಹಾರವನ್ನು ಹುಡುಕಿ, ಪರಿಹಾರದ ಜೊತೆಯಲ್ಲಿ KPCC ಅಧ್ಯಕ್ಷರ ಸ್ಥಾನದ ಮೇಲೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಕಣ್ಣಿರುವಂತ ಕಾರಣ ಭೇಟಿಗೆ ಅವಕಾಶ ಕೇಳಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೊಟ್ರಿ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು 1-to-1 ಭೇಟಿಗೆ ಅವಕಾಶ ಕೇಳಿರೋದಾ ಅಥವಾ ನಿಯೋಗದೊಂದಿಗೆ ಭೇಟಿಯಾಗುವಂತ ಸಾಧ್ಯತೆಗಳಿದಾವ? ಈಗ ಸದ್ಯಕ್ಕೆ ಇರುವ ಮಾಹಿತಿಯ ಪ್ರಕಾರ ಎಲ್ಲರೂ ಕೂಡ ಹೋಗ್ತಾರೆ ಅನ್ನುವಂಥದ್ದು. ಜಿಲ್ಲಾಧ್ಯಕ್ಷರು ಇರ್ಬೋದು, ಶಾಸಕರು ಎಲ್ಲರನ್ನೂ ಕೂಡ ಇನ್ನು ಡೆಲ್ಲಿಗೆ ಬಂದಿದ್ದೇವೆ, ಹಂಗಾಗಿ ನಾವು ಹೈಕಮಾಂಡ್ ನಾಯಕರನ್ನು ನೋಡ್ತೇವೆ ಅನ್ನುವಂತಹ ಉತ್ತರ ಅವ್ರ ಕಡೆಯಿಂದ ಬರ್ತಾ ಇದೆ. ಹಾಗಾಗಿ ಈ ಎಲ್ಲರೂ ಹೋದಂಥ ಸಂದರ್ಭದಲ್ಲಿ ಒಮ್ಮೆ ಎಲ್ಲರ ಜೊತೆಯೂ ಕೂಡ ಉಭಯ ಕುಶಲೋಪರಿ ಆಗುತ್ತೆ. ಅಗತ್ಯ ಬಿದ್ದರೆ 1-to-1 ಮಾತುಕತೆ ಒಳಗಡೆ ಆಗುವ ಸಾಧ್ಯತೆಗಳು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ರಂಜಿತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.